ದಯವಿಟ್ಟು ಓದ್ರಿ, ನಿಮಗೂ ಒಂದು ಒಳ್ಳೆ ಅವಕಾಶ ಇದೆ. ಒಬ್ಬೊಬ್ರಿಗೆ ಒಂದೊಂದು ಕಾಲ ಬರ್ತದೆ, ಆ ಕಾಲಘಟ್ಟಗಳು ನಿಮ್ಗಾಗಿ ಕಾಯ್ತಾ ಇರ್ತವೆ. ನಾ ಅದಕ್ಕೆ ಹೇಳದ್ ನಿಮಗೆ, ಏನಿಲ್ಲ, ನಿಮ್ ಗುರಿ ಏನದ ಆ ಗುರಿ ಮುಟ್ಟುವರೆಗೆ ಹಿಂಸರ್ಲಕ್ ಹೋಗ್ಬೇಡ್ರಿ. ನಿಮ್ ಗುರಿ ಇವತ್ತು ನೋಡಿ ಎಷ್ಟೋ ಜನ ನಂಗೆ ಫೋನ್ ಮಾಡ್ತಾರ, ಸರ್ ನಮ್ಗೆ ಹೆಲ್ಪ್ ಆಗ್ಯದ ಸರ್. ನಾನು ಇನ್ನೂ ಅದೇ ಮಾತು ಹೇಳಿದೆ, ನಮ್ಮ ಮಧ್ಯದಲ್ಲಿ ಇರತಕ್ಕಂತ ಎಲ್ಲರೂ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಎಷ್ಟೋ ಜನ PC ಇದ್ದಂತವ್ರು PSI ಸೆಲೆಕ್ಟ್ ಆಗ್ತಾ ಇದ್ದಾರೆ. ನೀವು ಹಾರ್ಡ್ ವರ್ಕ್ ಮಾಡಿ, ಚೆನ್ನಾಗಿ ಓದ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಆಮೇಲೆ ನನ್ನ ಕ್ಲಾಸ್ ಕೇಳೋದಂತಲ್ಲ, ನಿಮ್ಗೆ ಯಾರು ಒಳ್ಳೆ ಉಪನ್ಯಾಸಕರು ಸಿಗ್ತಾರೋ, ಯಾರು ಒಳ್ಳೆ ಕ್ವಾಲಿಟಿ ಇರ್ತದೋ ಅಲ್ಲಿ ಆ ಕ್ಲಾಸ್ ರೆಗ್ಯುಲರ್ ಆಗಿ ಕೇಳಿ, ನಿರಂತರವಾಗಿ ಕೇಳಿ. ಒಂದು ಪುಸ್ತಕ ಓದಕ್ ಶುರು ಮಾಡಿದಾರೆ, ಪುಸ್ತಕ ಮುಗಿಯುವವರೆಗೂ ಕಂಪ್ಲೀಟ್ ಆಗಿ ಅರ್ಧ ಓದೋದು, ಸ್ವಲ್ಪ ಓದೋದು. ಆರಂಭದಲ್ಲಿ ಕಷ್ಟಗಳು ಅನಿಸ್ತವೆ, ಬೇಜಾರಾಗ್ತವೆ. ಆ ಬೇಜಾರುಗಳ ಮಧ್ಯದಲ್ಲಿ ಕೂಡ ನೀವು ನಿಮ್ ಬದುಕನ್ನು ಕಟ್ಟಿಕೊಳ್ಳಕ ಯಾರ ಸಲುವಾಗಿ ಓದೋದು? ಯಾರ ಸಲುವಾಗಿ ಬೇಡ, ನಿನ್ನ ಸಲುವಾಗಿ ನೀವು ಓದಬೇಕಲ್ಲ. ನನ್ನ ಸಲುವಾಗಿ ಬೇಡ, ನಿಮ್ಮ ತಂದೆ ತಾಯಿ ಸಲುವಾಗಿ ಬೇಡ, ನಿಮ್ಮ ಕುಟುಂಬದ ಸದಸ್ಯರ ಸಲುವಾಗಿ ಬೇಡ, ನಿನ್ನ ಬದುಕನ್ನು ಕಟ್ಟಿಕೊಳ್ಳೋ ಸಲುವಾಗಿ, ನಿನ್ನ ಸಲುವಾಗಿ ಓದಬೇಕಲ್ಲ. ನಾಳೆ ಸಾವಿರಾರು ಜನರು ನಿನ್ನ ಮರ್ಯಾದೆ ಕೊಡ್ತಾರೆ, ನಿನ್ನ ಶೆಲ್ಟ್ ಹೊಡಿತಾರೆ, ಸಮಾಜದಲ್ಲಿ ನಿನ್ನ ಬಹಳಷ್ಟು ಗೌರವದಿಂದ ಅಪ್ಪುತ್ತಾರೆ, ಗೌರವದಿಂದ ಕಾಣ್ತಾರೆ. ಸಮಾಜ ನಿನ್ಗ ಒಂದು ರೆಸ್ಪೆಕ್ಟ್ ಕೊಡ್ತದೆ. ಆ ರೆಸ್ಪೆಕ್ಟ್ ಕೊಡ್ತು ಅಂದ್ರೆ ಜ್ಞಾನದ ಮೂಲಕಲ್ಲ. ದಯವಿಟ್ಟು ನಾವ್ ಯಾರ ಸಲುವಾಗಿ ಅಲ್ಲ, ನಮ್ಮ ಸಲುವಾಗಿ ನಾವು ಓದಬೇಕು, ನಮ್ಮ ಸಲುವಾಗಿ ನಾವು ಬದುಕನ್ನು ಕಟ್ಕೋಬೇಕು ದಯವಿಟ್ಟು. ಬಟ್ ನೀವು ಹೇಳೋದ್ರಿಂದ ನೀವು ಅದಲ್ಲ, ನಿಮ್ಮ ಆತ್ಮ ಒಳಗೆ ನಿಮ್ಗೆ ಅದು ಕಟ್ಟಿತಿರ್ಬೇಕು. ಅದ ಮನುಷ್ಯನಾಗ ನಾ ಮಾಡಬೇಕು, ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು. ನಿನ್ನೆ ನಾಯಕ್ ಅವ್ರು ಹೇಳ್ತಾ ಇದ್ರಲ್ಲ, ನಾನು ಈ ಒಂದು ಆಗಸ್ಟ್ 15ಕ್ಕೆ ಈ ತರ ನಾ ಡ್ರೆಸ್ ಹಾಕೋಬೇಕು, ಈ ತರ ನಾ ಶೂ ಹಾಕೋಬೇಕು, ನಾನು ಒಂದು ಗುಂಪಿನ ನಾಯಕ ಆಗಬೇಕು, ಈ ತರ ಧ್ವಜಾರೋಹಣ ಮಾಡ್ಬೇಕು ಅಂತೇಳಿ ಅವ್ರು ನೆನೆಸ್ತಿದ್ರಲ್ಲ ಪದೇ. ಆ ತರ ನೀವು ಚಿಂತನೆ ಕಾಣಬೇಕು. ನಿಮ್ದು ಮಕ್ಕೊಂಡ್ರು ಆ ಕನಸುಗಳು ನಿಮ್ಗೆ ಬೀಳ್ಬೇಕು, ನಿಮಗೂ ಒಳ್ಳೇದಾಗ್ತದೆ. ನೀವು ಚೆನ್ನಾಗಿ ಓದ್ರಿ, ಹೊಟ್ಟೆ ಎದೆಗುಂದಲಕ್ ಹೋಗ್ಬೇಡ್ರಿ. 2 ಅಂಕ 3 ಅಂಕ 4 ಅಂಕಗಳ ಹಿಂದೆ ಸರದಿರ್ಲ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಕಾಲ್ಫಾರ್ಮ್ಗಳಾಗ್ತವೆ. ಸಾಕಷ್ಟು ಕಾಲ್ಫಾರ್ಮ್ಗಳಾಗ್ತವೆ. 402 ಪೋಸ್ಟ್, ಆಮೇಲೆ ಮತ್ತೆ ಹಂತವಾಗಿ 400 300 ಗಟ್ಟಲೆ ಪೋಸ್ಟ್ ಕಾಲ್ಫಾರ್ಮ್ ಆಗ್ತವೆ. PDO ಕರಿತಾನೆ, 15,000 ಟೀಚರ್ ಪೋಸ್ಟ್ ಕರೀತವೆ. 15,000 ಟೀಚರ್ ಪೋಸ್ಟ್ಗಳು ಸದ್ಯ ಇನ್ನ PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅದಾವೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅದಾವೆ, KS ಹುದ್ದೆಗಳು ಕನ್ಫರ್ಮ್ ಆಗ್ತವೆ ಸದ್ಯ ರೀಸೆಂಟ್ ಆಗಿ. ದಯವಿಟ್ಟು ಓದ್ರಿ ಚೆನ್ನಾಗಿ. ನೀವು ನಿಮ್ಮ ಮನೆಗಳಿಗೆ ದೊಡ್ಡ ಶಕ್ತಿಗಳಾಗಿ ಹೊರಹೊಮ್ಮಬೇಕು. ನೀವು ಹೇಳಿದ್ರಲ್ಲ, ಯಾರೇ 1000 ಮಂದಿ 1000 ತಲೆ ಕೆಡಿಸೋಕೆ ಹೋಗ್ಬಿಡ್ರಿ, ಯಾರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬಿಡ್ರಿ. ಒಂದ್ ಕಡೆ ನಂಬಿಕೆ ಇಡ್ರಿ. ಒಂದೇ ಕಡೆ ನಂಬಿಕೆ ಇಟ್ಕೊಂಡು ಒಂದ್ ಕಡೆ ಭೂಮಿ ಅಡ್ಡಿದಾವ ಅಂದ್ರೆ ಗ್ಯಾರಂಟಿ ಗಂಗಾ ಮಾತೆ ನಮಗೆ ಸಿಕ್ಕೇ ಸಿಗ್ತಾವೆ. ನಾವ್ ಇಲ್ಲಿಷ್ಟು ಭೂಮಿ ಹಡ್ಡೋದು, ಅಲ್ಲಿಷ್ಟು ಭೂಮಿ ಹಡ್ಡೋದು, ಹಡ್ಕೊಟ್ಟೋದು ಅಂದ್ರೆ ಯಾವ ನೀರು ಸಿಗಂಗಿಲ್ಲ, ಯಾವ ನೌಕರಿ ಸಿಗಂಗಿಲ್ಲ, ಏನೂ ಸಿಗಂಗಿಲ್ಲ. ಒಂದೇ ಕಡೆ ಒಂದು ಬುಕ್ಕ ಚಂದಾಗಿ ಒಂದೇ ಬುಕ್ ರೆಫರೆನ್ಸ್ ಮಾಡಿ ಒಂದು ನೋಟ್ಸ್ ಚೆನ್ನಾಗಿ ಬರೋದಿಲ್ರಿ. ಆಮೇಲೆ ಅದನ್ನೇ ಒಳ್ಳೆ ಒಂದು 4 ಸಲ ರಿವಿಷನ್ ಮಾಡ್ರಿ. ನೆನಪುಳ್ಳಂಗಂತಂದಂತ ಸಮಯದಲ್ಲಿ ಮೋಸ್ಟ್ಲಿ 2 ದಿನ ಆಯ್ತು ನಾನು ಕ್ಲಾಸೇ ಹೇಳಿಲ್ಲ ನಿಮಗೆ. ಬರೀ ಇವೇ ಮೋಟಿವೇಟೆಡ್ ಕ್ಲಾಸ್ಗಳು ನಡೆದವು. 2 ದಿನ ಆಯ್ತು. ಇವತ್ತ 2 ದಿನ ಆಯ್ತು, ಕ್ಷಮೆ ಇರಲಿ. ಒಟ್ಟು ನನಗೇನೋ ನಿಮ್ಮಲ್ಲಿ ಒಂದು ಹುರುಪು ಬರಬೇಕು, ಓದುವಂಥದ್ದು ಬರ್ಬೇಕು ಅನ್ನುವಂಥದ್ದು, ಅದಕ್ಕೆ ಆ ಉದ್ದೇಶಕ್ಕಾಗಿ ನಾ ಎಷ್ಟೆಲ್ಲ ಬಡದಾಡಿ ನಿಮ್ಗೆ ಹೇಳೋದು ಅಷ್ಟು. ಏನ್ ನೀವು ಮನಸ್ಸು ಮಾಡಿದ್ರಲ್ಲ, ಯುವಕರದಿರಿ, ಹೆಂಗದಿರಿ, ಭೂಮಿ ಸೀಳಿ ನೀರು ತೆಗಿಬಹುದು, ಆ ಶಕ್ತಿ ನಿಮ್ ಕಡೆ ಇದೆ. ಕೆಟ್ಟ ಯೋಚನೆಗಳು ಬಿಡ್ರಿ. ಮನಸ್ಸಿನಾಗ ಕೆಟ್ಟ ಯೋಚನೆಗಳು ಬರ್ತತ್ತ, ಮನಸ್ಸಿಗೆ ಬೈರಿ. ಆ ಮನಸ್ಸು ಏನಾದ್ರೂ ಕೆಟ್ಟ ಯೋಚನೆ ಮಾಡಿದ್ರೆ ಮನಸ್ಸಿಗೆ ಮೆಟ್ಲೆ ಬಿಡ್ರಿ. ಯಾಕಂದ್ರೆ ನಮ್ಮ ಮನಸ್ಸು ಒಂದು ಒಳ್ಳೆ ಮನಸ್ಸು ಅಂತ ಇರ್ತದ, ಕೆಟ್ಟ ಮನಸ್ಸು ಅಂತ ಇರ್ತದ. ಒಳ್ಳೆ ಮನಸ್ಸಿನ ಕಡೆ ಪಾಲ್ರಿ. ಒಳ್ಳೆ ಮನುಷ್ಯನ ಕಡೆ ಏನೋ ಫೇಸ್ಬುಕ್ ನೋಡ್ಬೇಕು ಅನಿಸ್ತದೆ, ಟೆಲಿಗ್ರಾಮ್ ಚಂತನ ಏನೇನೋ ಫಿಲ್ಮ್ ನೋಡ್ಬೇಕು ಅನಿಸ್ತದೆ, ಹಾಡ ಕೇಳ್ಬೇಕು ಅನಿಸ್ತದೆ, ಹೊರಗಡೆ ತಿರುಗಾಡ್ಬೇಕು ಅನಿಸ್ತದೆ, ಅದು ತಿನ್ಬೇಕು ಅನಿಸ್ತದೆ. ನೀವು ಸ್ವಲ್ಪ ತ್ಯಾಗ ಮಾಡ್ರಿ. 1 ವರ್ಷ ತ್ಯಾಗ ಮಾಡಿ ಬುದ್ಧ ಆದ್ರೆ ಅಂದ್ರೆ ಸಾಯುವವರೆಗೆ ನೀವು ಸಿದ್ಧಾರ್ಥ ಆಗಿ ಜೀವನ ಮಾಡುವುದು. ನೋಡಿ, ಮಾಂತೇಶ್ ಅವ್ರ ಬದುಕು ಎಂತದ್ದು, ಓಂಕಾರಪ್ಪ ಅವ್ರ ಬದುಕು ಎಂತದ್ದು, ನಿನ್ನೆ ನಾಯಕ್ ಅವ್ರು ಹೇಳಿದಾರೆ ಅವ್ರ ಬದುಕು ಎಂತದ್ದು. ಮುಂದಿನ ದಿನಮಾನಗಳಲ್ಲಿ ನೀವು ಕಾರ್ನ್ಯಾಗ ನೀವು ನಿಮಗೆ ವೆಹಿಕಲ್ ಕೊಡ್ತಾರೆ, ನಿಮ್ದೇ ಒಂದು ಸ್ಟೇಷನ್ ಇರ್ತದೆ. ನೀವು ಸಾವಿರಾರು ನಿಮ್ಮ ಅಂಡರ್ದ ಜನರಿಗೆ ಸೇವೆ ಮಾಡಬಹುದು, ಜನರಿಗೆ ಹೆಲ್ಪ್ ಮಾಡಬಹುದು. ನಿಮ್ಮನ್ನ ಗುರುತಿಸ್ತದೆ ಸಮಾಜ, ನಿಮ್ಗೊಂದು ರೆಸ್ಪೆಕ್ಟ್ ಕೊಡ್ತದೆ. ದಯವಿಟ್ಟು ನೀವು ನಿಮ್ಮ ಮನ್ಯಾಗ PSI ಆದ್ರಿ ಅಂದ್ರ, ನೀವು ನಿಮ್ಮ ಮನ್ಯಾಗ FD ಆದ್ರಿ ಅಂದ್ರ, ನೀವು ನಿಮ್ಮ ಮನ್ಯಾಗ PDO ಆದ್ರಿ ಅಂತಂದ್ರ, ನಿಮ್ಮ ಮನೆಗೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ನೀವೇ ಇದ್ದಂಗ. ನಿಮ್ಮ ಮನೆತನಗಳು 20 ವರ್ಷ ಮುಂದೆ ಹೋಗ್ಬಿಡ್ತವೆ. 1 ವರ್ಷ ಅಲ್ಲ, 2 ವರ್ಷ, 20 ವರ್ಷ ನೀವು ಡೆವಲಪ್ಮೆಂಟ್. ನಿಮ್ಮ ಮನೆಗೆ ನಾ ಹೆಂಗ ಇತಿಹಾಸ ಪುಟ ಹೇಳುವಾಗ, ಕದಂಬರ ಕಾಲದಲ್ಲಿ ಮಹಿವರ್ ಕಾಕುತ್ಸವರ್ಮ, ಗಂಗರ ಕಾಲದಲ್ಲಿ ಗುರುವಿನೇತ, ಚಾಲುಕ್ಯರ ಕಾಲದಲ್ಲಿ ಇಮ್ಮಡಿ ಪುಲಿಕೇಶ, ಹೆಂಗ ಆ ಮನೆತನದ ಡಬಲ್ ಸ್ಟಾರು
ಹಂಗ ನಿಮ್ಮ ಮನೆತನಗಳಲ್ಲಿ ನೀವು ಡಬಲ್ ಸ್ಟಾರ್ ಆಗ್ತೀರಿ. ನಿಮ್ಮ ಮನೆತನಗಳಲ್ಲಿ ನೀವೇ ಡಬಲ್ ಸ್ಟಾರ್ ಮುಂದಿನ ದಿನಮಾನಗಳಲ್ಲಿ ನೀವು ಅಚೀವ್ಮೆಂಟ್ ಮಾಡಿದ್ರಂದ್ರೆ. ಓಕೆ, ಆಲ್ ದ ಬೆಸ್ಟ್.